ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಸೂರ್ಯವ್ರಿಗೆ ಕಾಫಿ ಕೊಟ್ಟಿಯಾ? ಹ್ಞೂ ಆಂಟಿ, ಕೊಟ್ಟೆ. ಆದರೆ ಎಲ್ಲೋ ಹೋಗಕ್ಕೆ ರೆಡಿ ಆಗ್ತಾ ಇದ್ರು. ಹೌದಾ? ನನಗೊಂದು ಮಾತು ಹೇಳಿಲ್ಲ. ಸೂರ್ಯವ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮಗೆ ಯಾವ ಪ್ರೋಗ್ರಾಮು ಇರಲಿಲ್ಲ ಅಲ್ವಾ? ಯಾವ ಪ್ರೋಗ್ರಾಮು ಇರಲಿಲ್ಲ, ನಾನೇ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ. ಯಾಕೆ? ನನ್ನ ಮೇಲೆ ಕೋಪನಾ? ನಿಮ್ಮ ಮೇಲೆ ನನಗೆ ಯಾವ ಕೋಪನೂ ಇಲ್ಲ, ಯಾವ ಬೇಸರನೂ ಇಲ್ಲ. ನನ್ನ ಬಗ್ಗೆ ನನಗೆ ಬೇಜಾರು ಅಷ್ಟೇ. ಅದ್ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತೀಗ? ಏನೂ ಆಗಿಲ್ಲ. ಮುಂದೆ ಏನೂ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆ. ನನಗೆ ನಿಮ್ಮ ಮಾತೇ ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಬಿಡಿಸಿ ಹೇಳಿ. ನಾಳೆ ಆದಿತ್ಯನ ಮದುವೆ ಇದೆಯಲ್ವಾ? ನಾನು ಇಲ್ಲೇ ಇದ್ರೆ, ಅವನು ಕರೀದೇ ಇದ್ರು ನಾನು ಬರಬೇಕು ಅಂತ ಅನ್ಸುತ್ತೆ. ನಾನು ಅಲ್ಲಿಗೆ ಬಂದರೆ ನಿಮಗೆ ಗೊತ್ತಲ್ಲ, ನಾನು ಅವಮಾನ ಮಾಡ್ತಾನೆ, ನನ್ನನ್ನು ಬಾಯಿಗೆ ಬಂದಾಗ ಬೈತಾನೆ. ಅದರಿಂದ ನನಗೂ ಬೇಜಾರಾಗುತ್ತೆ, ನಿಮಗೂ ಬೇಜಾರಾಗುತ್ತೆ. ಅದಕ್ಕೆ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ನಾಳೆ ಒಂದಿನ ಈ ಊರಲ್ಲೇ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ಊರು ಬಿಟ್ಟು ಎಲ್ಲೂ ಹೋಗೋದು ಬೇಡ. ನಾನಿಲ್ಲಿ ಇರೋದಕ್ಕಾಗಲ್ಲ. ಇಲ್ಲಿರೋಕ್ಕಾಗ್ತಿದ್ರೇನಂತೆ? ಮದುವೆಗೆ ಬನ್ನಿ. ಕರೆದಿಲ್ವಲ್ಲ? ಕರೀತಾನೆ. ಆದಿತ್ಯನ ಹತ್ರ ನಾನು ಮಾತಾಡ್ತೀನಿ. ಪ್ಲೀಸ್ ಬೇಡ ಆರ್ತಿಯವರೇ. ನಿಮ್ಮನ್ನ ಮುಂದೆ ಬಿಟ್ಟು ನನ್ನ ಕೆಲಸನ ಸಾಧಿಸ್ಕೋತಾ ಇದ್ದೀನಿ ಅಂತ ಅನ್ಕೋತಾನೆ. ನನಗೆ ನನ್ನ ಗಂಡ ಮಕ್ಕಳು ಇಬ್ಬರು ಸಂತೋಷವಾಗಿರ್ಬೇಕು. ವಿನಾಕಾರಣ ರಿಸ್ಕ್ ತಗೋತಾ ಇದ್ದೀರಾ. ನಿಮಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ನಾಳೆ ಒಂದಿನ ದೂರ ಇದ್ಬಿಡ್ತೀನಿ, ಬಿಟ್ಬಿಡಿ ಆರ್ತಿಯವರೇ. ಮನಸ್ಸಲ್ಲಿರೋ ನೋವು, ಆದಿತ್ಯನ ಬಗ್ಗೆ ಇರೋ ಕಹಿ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ನೀವಿಬ್ಬರ ಮಧ್ಯೆ ಇರೋ ಕಂದಕಾನನ್ನ ಮುಚ್ಚೋ ಪ್ರಯತ್ನ ಮಾಡ್ತೀನಿ. ಸೋತ್ರೆ ಕಣ್ಣೀರು ಹಾಕ್ತೀನಿ. ನನ್ನ ಯೋಗ್ಯತೆ ಇಷ್ಟೇ ಅಂತ. ಗೆದ್ರೆ ಸಂತೋಷ ಪಡ್ತೀನಿ. ಯಾಕೆಂದ್ರೆ ನಿಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ದೂರ ಮಾಡ್ದೆ ಅಂತ. ಪ್ರಯತ್ನ ಪಟ್ಟು ಸೋತ್ರೆ ಪರವಾಗಿಲ್ಲ, ಆದರೆ ಪ್ರಯತ್ನ ಪಡೋದ್ರಲ್ಲೇ ಸೋತ್ಬಿಟ್ಟೆ ಅಂತ ಆಗೋದು ಬೇಡ. ಬರ್ತೀನಿ. ನೀವು ಮದುವೆಗೆ ಬಂದೇ ಬರ್ತೀರಾ, ಕರೆಯೋಲೆ ಬಂದೇ ಬರುತ್ತೆ. ಏನು ಮದುವೆ ಆಗೋ ಗಂಡು ಹೆಣ್ಣು ತುಂಬಾ ಮಾತಾಡ್ತಾ ಇದ್ದೀರಾ? ಅರೆ ಆಂಟಿ, ಬನ್ನಿ ಬನ್ನಿ. ನೀವಿಬ್ರು ಮದುವೆ ಆಗ್ತಿರೋ ವಿಷಯ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಕಣೆ. ನೀವಿಬ್ರನ್ನ ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಡ್ತು ನನಗೆ. ನಮ್ಮ ಮದುವೆ ಅಂತ ಪ್ರೀತಿಯಿಂದ ಬಂದರು, ಇಲ್ಲ ಸೂರ್ಯವ್ರ ಪರವಾಗಿ ಬ್ಯಾಟಿಂಗ್ ಮಾಡಕ್ಕೆ ಬಂದರು? ಇದ್ಯಾಕೋ ಆದಿತ್ಯ, ನಿಮ್ಮ ತಾಯಿ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಸಾರಿ ಮಾ, ನೀವು ಬಂದಾಗೆಲ್ಲ ಸೂರ್ಯವ್ರ ಬಗ್ಗೆನೇ ಮಾತಾಡ್ತೀಯಲ್ಲ, ಅದಕ್ಕೆ ಬಾಯಿ ತಪ್ಪೇನೋ ಅಂದ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡು. ನಿನ್ನ ತಾಯಿ ಹತ್ರ ಮಾತಾಡ್ದೆ ಇನ್ನು ಯಾರ ಹತ್ರ ಮಾತಾಡ್ತೀಯ? ಒಂದು ನಿಮಿಷ ಬಂದೆ.
ಅಮ್ಮ ನಿರೋಷಗಂತ ಸೀರೆ ತಂದಿದ್ದೀನಿ, ಹೇಗಿದೆ ಹೇಳಿ? ತುಂಬ ಚೆನ್ನಾಗಿದೆ ಕಣ. ಹೌದು, ನೀ ನನ್ನ ಮಗ ತಾನೆ. ಮದುವೆ ಆಗೋ ಹುಡುಗಿಗೆ ಇಷ್ಟೆಲ್ಲ ಕೊಡಿಸಿದ್ಯಾ ಅಂದಮೇಲೆ ನಾನು ನಿನ್ನ ತಾಯಿ, ನನಗೇನು ಕೊಡ್ಸಲ್ವಾ ನೀನು? ಯಾಕೋ ಸುಮ್ಮನೆ ನಿಂತೆ? ನನಗೆ ಗಿಫ್ಟ್ ಕೊಡ್ಸಲ್ವಾ? ಕೊಡ್ತೀನಮ್ಮ, ನಿನಗೆ ಕೊಡ್ಸೋಕ್ಕಾಗಲ್ಲ ಅನ್ನೋಕ್ಕಾಗತ್ತಾ? ನೀ ನನ್ನ ಮುದ್ದಿನ ಮಮ್ಮಿ ಅಲ್ವಾ? ನಿಂಗೇನು ಬೇಕೋ ಕೇಳು, ಖಂಡಿತವಾಗ್ಲೂ ಕೊಡ್ತೀನಿ. ನಾನೇನೇ ಕೇಳಿದ್ರು ಕೊಡ್ತೀಯಾ? ನನ್ನ ಕೈಲಿ ಸಾಧ್ಯ ಆದರೆ ಖಂಡಿತವಾಗ್ಲೂ ಕೊಡ್ತೀನಿ. ಆಂಟಿ, ಆದಿ ಯಾರಿಗೆ ಗಿಫ್ಟ್ ಕೊಡ್ತಾ ಇದ್ರು ನಿಮಗಂತೂ ಖಂಡಿತ ಕೊಡಿಸ್ತಾನೆ. ಅವ್ನು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಅಂತಂದ್ರೆ ಇಲ್ಲ ಅಂತ ಹೇಳ್ತಾನ? ಅದು ನನಗೂ ಗೊತ್ತು ನಿರೋಷ. ಆದರೆ ನಾನು ಕೇಳಿದ್ಮೇಲೆ ಇಲ್ಲ ಅಂತ ಹೇಳಿದ್ರೆ? ನಿನಗೇನು ಬೇಕೋ ಕೇಳಮ್ಮ, ಖಂಡಿತವಾಗ್ಲೂ ಕೊಡಿಸ್ತೀನಿ. ಹಾಗಂತ ಮಾತು ಕೊಡು. ಯಾಕೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಮ್ಮ? ನನಗೆ ನನ್ನ ಮೇಲೆ ನಂಬಿಕೆಗಿಂತ ನಿನ್ನ ಮೇಲೆ ನಂಬಿಕೆ ಜಾಸ್ತಿ ಕಣೋ. ಆದರೂ ಸರಿ, ನೀನೇನೇ ಕೇಳಿದ್ರು ಕೊಡ್ತೀನಿ. ಹಾಗಂತ ನಾನು ಮಾತು ಕೊಡ್ತೀನಿ. ಅದೇನು ಬೇಕೋ ಕೇಳಮ್ಮ. ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ? ಅದು ಹೇಗೆ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನೀನು ನನ್ನ ತಾಯಿ, ಮಗನ ಹತ್ರ ಕೇಳೋಕ್ಕೆ ಯೋಚನೆ ಮಾಡಬೇಕಾ? ಆದಿತ್ಯ, ನಿನ್ನ ಮದುವೆಗೆ ಗಾಯತ್ರಿ ಅಜ್ಜಿ, ಆರ್ಯ ಮತ್ತೆ ಸಾಕ್ಷಿ, ಸೂರ್ಯ ಅವರೆಲ್ಲರೂ ಬರ್ಬೇಕಂತ ಇದ್ದಾರೆ. ಅವ್ರನ್ನೆಲ್ಲ ನೀನು ಫೋನ್ ಮಾಡಿ ಕರಿಬೇಕು. ಇದೇ ನಾನು ಮದುವೆ ಕೇಳ್ತಾರೆ ಗಿಫ್ಟ್ ಕಣೋ. ದಯವಿಟ್ಟು ಇಲ್ಲ ಅಂತ ಹೇಳಬೇಡ. ನನಗೆ ಗೊತ್ತಿತ್ತಮ್ಮ, ಚೆನ್ನಾಗಿ ಗೊತ್ತಿತ್ತು. ನೀನು ನಮ್ಮ ಮದುವೆ ಬಗ್ಗೆ ವಿಚಾರಿಸಕ್ಕೆ ಬಂದಿಲ್ಲ, ಇದೇ ರೀತಿ ಏನೋ ಒಂದು ಸ್ಕೆಚ್ ಹಾಕೊಂಡ್ ಬಂದಿದ್ಯಾ ಅಂತ. ಇಲ್ಲಮ್ಮ, ಈ ಕೆಲಸ ನನ್ನ ಕೈಲಿ ಸಾಧ್ಯ ಇಲ್ಲ. ಅದಕ್ಕೆ ಏನು ಅಂತ ಹೇಳ್ತಿದ್ಯೋ? ನೀನು ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ಯಾ ಕಣೋ, ಅದನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ? ನಾನು ಯಾವುದನ್ನು ಮರ್ತಿಲ್ಲ ನಿರೋಷ. ನಾನು ಇವರಿಗೆ ಮಾತು ಕೊಟ್ಟಿರ್ಬೋದು, ಆದರೆ ಅದು ನನ್ನ ಇಷ್ಟಕ್ಕೆ ವಿರುದ್ಧವಾಗಿರೋದು. ನಾನು ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದಿತ್ಯ, ಪ್ಲೀಸ್ ಕಣೋ, ಹಠ ಮಾಡಬೇಡ. ನಿನ್ನ ತಾಯಿ ಚಿಕ್ಕ ಆಸೆನ ನೆರವೇರ್ಸೋಕ್ಕಾಗಲ್ವಾ ನಿನ್ನ ಕೈಲಿ? ನಿನ್ನ ಆಸೆ ಹೆಸರಲ್ಲಿ ನನ್ನ ಸ್ವಾಭಿಮಾನನ ಸೂರ್ಯ ಅವ್ರ ಮುಂದೆ ಒತ್ತೆ ಇಡು ಅಂತ ಹೇಳ್ತಿದ್ಯಾ? ಬದುಕಿರ್ಬೇಕಾದ್ರೆ ನಿನ್ನ ಮಗನ ಸಾಯಿ ಅಂತ ಹೇಳ್ತಿದ್ಯಾ? ನಾನು ಹಾಗೆ ಹೇಳ್ತಾ ಇಲ್ಲ ಕಣೋ. ನೀನು ನನಗೆ ಮಾತು ಕೊಟ್ಟಿದ್ಯಾ, ಅದು ನೆರವೇರ್ಸೋಕ್ಕಾಗುತ್ತಾ ಇಲ್ವ ಅಂತ ಹೇಳ್ಬಿಡು. ಹೇಳು. ಆಯ್ತು, ನಾನು ನಿನ್ನ ಮಾತನ್ನ ನಡ್ಸ್ಕೊಡ್ತೀನಿ. ಆದರೆ ಮನೆಗೆ ಬಂದು ಕರೆಯೋಕ್ಕಾಗಲ್ಲ. ನೋಡು, ನೀನು ಮನೆಗೆ ಬಂದು ಕರೆಯೋದು ಬೇಡ, ಅವ್ರಿಗೆ ಫೋನ್ ಮಾಡಿ ಕರಿ. ಸರಿ. ಹಲೋ ಹಲೋ ಸ್ವಾತಿ, ಸೂರ್ಯ ಅವ್ರಿಗೆ ಫೋನ್ ಕೊಡು, ಆದಿತ್ಯ ಮಾತಾಡ್ತಾನಂತೆ. ಒಂದು ನಿಮಿಷ ಕೊಟ್ಟೆ. ಸೂರ್ಯ ಸರ್, ಸೂರ್ಯ ಸರ್. ಏನಮ್ಮ? ಆದಿ ಸರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ ಸೂರ್ಯರೇ, ಆದಿತ್ಯ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾಂ, ಕೊಡಿ. ತಗೊಳ ಆದಿ, ಸೂರ್ಯರ್ ಲೈನಲ್ಲಿದ್ದಾರೆ. ಹಾಗೆ ಅಜ್ಜಿ ಆರ್ಯನು ಕರೆದ್ಬಿಡು, ಮಾತಾಡು.
ಹಲೋ. ಹೇಗಿದೆ ಅದೇ? ಚೆನ್ನಾಗಿದೆ. ನಾಳೆ ದೇವಸ್ಥಾನದಲ್ಲಿ ನನ್ನ ಮದುವೆ, ನೀವು ಬರಬೇಕು. ಖಂಡಿತ ಗಣೋ, ಖಂಡಿತ ಬರ್ತೀನಿ. ನೀ ಕರೀದೇ ಇದ್ರು ಬರಬೇಕು ಅಂತ ಅನ್ಕೊಂಡಿದ್ದೆ. ನಿನಗೆಲ್ಲಿ ಬೇಜಾರಾಗುತ್ತೋ ಅಂತ ಯೋಚನೆ ಆಗಿತ್ತು. ನೀನು ಕರೆದಿಯಲ್ಲ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಥ್ಯಾಂಕ್ಸ್ ಕಣೋ ಇನ್ವೈಟ್ ಮಾಡಿದ್ದಕ್ಕೆ. ಖಂಡಿತ ಬರ್ತೀನಿ. ಹಳೆದನ್ನೆಲ್ಲ ಮರ್ತಿದ್ಯಲ್ವಾ? ಆರ್ಯ ಆದ್ರೆ ಕೊಡ್ತೀರಾ? ಆರ್ಯ, ಆದಿ ಫೋನ್ ಮಾಡಿದ್ದಾನೆ. ಆರ್ಯ ಮಾತಾಡ್ಬೇಕಂತ. ಹಲೋ ಆರ್ಯ, ನಾಳೆ ನನ್ನ ಮದುವೆ ಇದೆ, ನೀ ತಪ್ಪದೆ ಬರಬೇಕು. ನೀನು ಕರೆಯೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ಬರ್ತೀಯೋ ಇಲ್ವೋ? ಬರ್ದೇ ಇರ್ತೀನಾ? ಇರೋದೊಬ್ಬ ಅಣ್ಣ ನನಗೆ. ಥ್ಯಾಂಕ್ಸ್. ಅಷ್ಟೊಂದು ಫಾರ್ಮಲ್ ಆಗಿರೋ ಅಗತ್ಯ ಏನೂ ಇಲ್ಲ. ಹಾಂ, ಬೇಗ ಬಂದ್ಬಿಡು. ನಿನ್ಗಿಂತ ಮುಂಚೆನೇ ಬರಲಾ? ಆಮೇಲೆಲ್ಲ ನಾನೇ ಗಂಡು ಅನ್ಕೊಂಡ್ಬಿಡ್ತಾರೆ. ಹುಡುಗಿ ನಾನಿದ್ದೀನಿ. ಬರ್ತೀನಿ ಕಣೋ, ಡೆಫಿನೆಟ್ಲಿ. ನೀನೆಲ್ಲ ಆರಾಮಾಗಿದ್ಯಾ ತಾನೆ? ಸರಿ, ನಾ ಈಗ ಫೋನ್ ಇಡ್ತೀನಿ. ಬಾಯ್. ಬಾಯ್. ದೇವ್ರೆ, ಯಾಕೆ ನನಗೆ ಮೇಲಿನ ಮೇಲೆ ಕಷ್ಟ ಕೊಡ್ತಾನೆ ಇದೆಯಾ? ನಾನೇನ್ ತಪ್ಪು ಮಾಡಿದ್ದೀನಿ? ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬಯಸೋದೆ ತಪ್ಪ? ಸಮಾಧಾನ ಮಾಡ್ಕೋ ಸಾಕ್ಷಿ, ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ಸುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ. ಏನ್ ಒಳ್ಳೇದಾಗುತ್ತೋ ಭಯ ಆಗ್ತಾ ಇದೆ. ಸಾಕ್ಷಿ, ಮನುಷ್ಯ ತುಂಬಾ ಆಸೆ ಪಟ್ಟಷ್ಟು ಅವನಿಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ಅದ್ ಕತ್ತಿ ತರ ನಮ್ಮ ಬೆನ್ನಿಗೆ ಚುಚ್ಚುತ್ತೆ. ಇದು ಒಳ್ಳೆಯವ್ರಿಗೆ ಕಾಲ ಅಲ್ಲಮ್ಮ, ಕೆಟ್ಟವ್ರಿಗೆ ಕಾಲ. ನಾನು ಮಾವನ ಮನೆಗೆ ಹೋಗಿರೋ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ. ಆ ವಿಷಯ ಯಾರಿಗೂ ಗೊತ್ತೂ ಇರ್ಲಿಲ್ಲ. ರಂಜಿತಕ್ಕೆ ಯಾರು ಹೇಳಿದ್ರು? ಯಾರ್ಯಾಕೆ ಹೇಳಿರ್ತಾರೆ ಸಾಕ್ಷಿ? ನೀನು ಚಿದಂಬರಂ ಮನೆಗೆ ಹೋಗಿದ್ದನ್ನ ರಂಜಿತ್ ಅಕಸ್ಮಾತ್ ನೋಡಿರ್ಬೋದು, ಅಥವಾ ಚಿದಂಬರಮ್ಮೇ ರಂಜಿತ್ಗೆ ಫೋನ್ ಮಾಡಿ ಕೂಡ ಹೇಳಿರ್ಬೋದಲ್ವಾ? ನಾನೆಂತ ತಪ್ಪು ಮಾಡಿದೆ? ನಾನು ಮಾವಕ್ಕೆ ಹೇಳಬೇಕಿತ್ತು, ನಾನು ಬಂದಿದ್ದ ವಿಷಯನ ರಂಜಿತ್ಗೆ ಹೇಳಬೇಡಿ ಅಂತ. ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಸಾಕ್ಷಿ. ರಂಜಿತ್ತು ನಿನ್ನ ಅರ್ಥ ಮಾಡ್ಕೊಂಡಿದ್ದು ತಪ್ಪು. ನೀನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ಹೋಗಿದ್ದು, ಅದ್ರಲ್ಲಿ ತಪ್ಪೇನಿದೆ? ಇವತ್ತಲ್ಲ ನಾಳೆ ನೀನು ಮಾಡಿದ್ದು ತಪ್ಪಲ್ಲ ಸರಿ ಅಂತ ರಂಜಿತ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಆಂಟಿ, ಆದಿ ಫೋನ್ ಮಾಡ್ತಾ ಇದ್ದಾನೆ. ಏನು? ಆದಿತ್ಯ ಫೋನ್ ಮಾಡಿದಾನ? ಹೌದು, ಆದಿನೇ ಫೋನ್ ಮಾಡ್ತಾ ಇದ್ದಾನೆ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಮಾತಾಡ್ಕೊಂಡು ಬರ್ತೀನಿ. ಹೇಳೋ ಆದಿ. ಹೇಗಿದೆ ಸಾಕ್ಷಿ? ನಾನ್ ಚೆನ್ನಾಗಿದ್ದೀನಿ ಕಣೋ. ನೀನ್ ಹೇಗಿದ್ಯೋ ಆದಿತ್ಯ? ಚೆನ್ನಾಗಿದೆ. ನನ್ಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾನೋ? ಕನ್ಸೋ ನನ್ಸೋ ಗೊತ್ತೇ ಆಗ್ತಾ ಇಲ್ಲ. ನಿನ್ನ ಹತ್ರ ಮಾತಾಡ್ತಿದ್ರೆ ನನ್ ಕಷ್ಟ ನೋವು ಎಲ್ಲ ಮರ್ತು ಹೋಗುತ್ತೆ. ಅಂತೂ ಇಷ್ಟು ದಿನಕ್ಕಾದ್ರೂ ಈ ತಂಗಿನ ನೆನಪು ಮಾಡ್ಕೊಂಡು ಕಾಲ್ ಮಾಡಿದ್ಯಲ್ಲ, ನನ್ಗಷ್ಟೇ ಸಾಕು. ನಾಳೆ ನನ್ನ ನಿರೋಷನ್ ಮದುವೆ. ನೀನು ನಿನ್ನ ಗಂಡ
ಇಬ್ಬರು ಬರಬೇಕು. ಗುಡ್ ಲಕ್ ಆದಿ, ಕಂಗ್ರ್ಯಾಚುಲೇಷನ್ಸ್. ನಿನ್ ಮದ್ವೆಗೆ ಬರೋದಕ್ಕಾಗುತ್ತೋ ಇಲ್ವೋ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಅಂತೂ ನನ್ನನ್ನು ನೆನಪು ಮಾಡಿಕೊಂಡು ಮದ್ವೆಗೆ ಇನ್ವೈಟ್ ಮಾಡಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್. ಆದಿ, ನನಗೆ ಒಂದೇ ಒಂದು ಮಾತು ನಡೆಸ್ಕೊಡ್ತೀಯಾ ಪ್ಲೀಸ್? ಏನು? ಪಾಪ ಡ್ಯಾಡಿ ಆರ್ಯ ಎಲ್ಲರೂ ನಿನ್ನ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಅವ್ರನ್ನೂ ಮದುವೆ ಕರೆಯೋ, ಇಲ್ಲ ಅಂದರೆ ಅವ್ರ ಮನ್ಸಿಗೆ ತುಂಬ ನೋವು ಮಾಡ್ಕೊಳ್ತಾರೆ. ಅವ್ರಿಗೆ ಈಗ ತಾನೇ ಫೋನ್ ಮಾಡಿ ಕರೆದಿದ್ದೀನಿ. ಎಲ್ಲರೂ ಮದುವೆಗೆ ಬರ್ತಾ ಇದ್ದಾರೆ, ನೀವು ಮಿಸ್ ಮಾಡದೆ ಬನ್ನಿ. ಖಂಡಿತ ಬರ್ತೀನಿ ಆದಿ. ನಿನ್ನ ಮದುವೆಗೆ ನಾನು ಬರಬೇಕು ಅಂತ ತುಂಬ ಆಸೆ ಇತ್ತು. ಬಾಯ್. ಆಂಟಿ, ಸಾಕ್ಷಿ, ಏನಾಯ್ತು ಸಾಕ್ಷಿ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಆದಿ ಅವನಾಗ ಅವನೇ ಫೋನ್ ಮಾಡಿ ನೀನು ರಂಜಿತ್ ಇಬ್ರು ಮದ್ವೆಗೆ ಬರ್ಬೇಕು ಅಂತ ಹೇಳ್ದ. ಆ ದೇವರಿಗೆ ನನ್ನ ಪ್ರಾರ್ಥನೆ ಸಲ್ಲಿಸ್ತು ಅನ್ಸುತ್ತೆ, ಅದಕ್ಕೆ ಅವನಾಗ ಅವನೇ ನನಗೆ ಫೋನ್ ಮಾಡಿದ. ದೇವ್ರೆ, ಕೊನೆಗೂ ನನ್ನ ಪ್ರಾರ್ಥನೆ ಸಲ್ಲಿಸ್ಕೊಂಡಿಯಲ್ಲ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ತಾ ಇಲ್ಲ. ಇದೇನಿದು ಹೀಗಾಯ್ತು? ಎಲ್ಲರೂ ಕಿತ್ತಾಡ್ಕೊಂಡು ದಿಕ್ಕಾಪಾಲಾಗಿ ಹೋಗ್ತಾರೆ ಅಂತ ನಾನು ಸಂತೋಷ ಪಡ್ತಿದ್ರೆ ನನ್ನ ಕನಸಿಗೆ ಬೆಂಕಿ ಬೀಳೋ ಹಾಗಾಗ್ತಿದೆ. ಮತ್ತೆ ಇವರೆಲ್ಲ ಒಂದಾಗೋ ಹಾಗೆ ಕಾಣುತ್ತೆ. ನಾನು ಹಚ್ಚಿದ ಬೆಂಕಿ ಅದು ಹೇಗೆ ಆರೋಗೋದಕ್ಕೆ ಸಾಧ್ಯ? ಇಲ್ಲ, ಆ ಬೆಂಕಿ ಆರೋದಕ್ಕೆ ನಾನು ಬಿಡಲ್ಲ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಸೂರ್ಯನ ಮನೆನ ಒಡೆದು ಚೂರು ಚೂರು ಮಾಡಲೇಬೇಕು. ಸಾರಿ ಮಾ, ರುಡಾಗಿ ಮಾತಾಡಿ ನಿಂಗೆ ತುಂಬ ಬೇಜಾರು ಮಾಡಿದೆ ಅನಿಸುತ್ತೆ. ಐ ಆಮ್ ರಿಯಲಿ ಸಾರಿ. ಸಾರಿ ಕೇಳೋಂಥದ್ದು ನೀನೇನು ಮಾಡಿಲ್ಲ ಕಣೋ. ಅಂತೂ ನೀನು ಸೂರ್ಯ ಅವ್ರನ್ನ, ಆರ್ಯನ, ಅಜ್ಜಿ, ಸಾಕ್ಷಿ ಎಲ್ಲರೂ ಇನ್ವೈಟ್ ಮಾಡ್ತೀಯಲ್ಲ, ನನಗದೇ ಸಂತೋಷ ಆಗ್ತಾಯಿದೆ. ನಮ್ಮೆಲ್ಲರೂ ಮನಸ್ಸಲ್ಲಿ ಇದು ಮನಸ್ತಾಪಗಳೆಲ್ಲದೂ ದೂರ ಆಗ್ತಾ ಇದೆ. ನೀನು ಅಷ್ಟೇ ಕಣೋ, ನಿರೋಷನ ಮದುವೆ ಆಗಿ ಆ ಮನೆಗೆ ವಾಪಸ್ ಬಂದುಬಿಡು. ಎಲ್ಲರೂ ಸುಖವಾಗಿ ಸಂತೋಷವಾಗಿರೋಣ. ನೀನು ಹೇಳ್ದೇನು ಒಂದೇ ಕಾರಣಕ್ಕೆ ಅವ್ರನ್ನ ಮದುವೆ ಕರೆದೆ ಅಷ್ಟೇಮ್ಮ. ಅದಕ್ಕೆ ಅವ್ರು ಮಾಡಿದ ಮೋಸಗಳನ್ನೆಲ್ಲ ಮರ್ತಿದ್ದೀನಿ ಅಂತಲ್ಲ ಅರ್ಥ. ನಿನ್ನ ಸಂತೋಷಕ್ಕೆ ಧಕ್ಕೆ ಬರಬಾರ್ದು. ನಾಳೆ ನೀನು ನನ್ನ ಮದುವೆಗೆ ಬಂದೇ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಮದುವೆಗೆ ಇನ್ವೈಟ್ ಮಾಡಿದೆ ಅಷ್ಟೇ. ಅವರೆಲ್ಲ ನನ್ನ ಪ್ರಕಾರ ಹೊಡೆದೋಗಿರೋ ಕನ್ನಡಿಗಳ ಥರ. ಅದನ್ನ ಒಂದುಗೂಡ್ಸಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಪ್ರಯತ್ನನೂ ನೀನು ಪಡಬೇಡ, ಅದು ಚಾನ್ಸೇ ಇಲ್ಲ ಅಮ್ಮ. ಆದಿತ್ಯ, ನೀನು ಸೂರ್ಯರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಕಣ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕಂತ ಅವ್ರು ಬಯಸೋದು. ನಿನ್ನ ಬಗ್ಗೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅವ್ರ ತಂದೆ ಪ್ರೀತಿ ಮೇಲೆ ಹುಡುಕ್ಬೇಡ ಕಣ. ನನಗೆ ದುಡ್ಡು ಕೊಟ್ಟು ಬಿಸ್ನೆಸ್ ಮಾಡು, ಜೀವನದಲ್ಲಿ ಮುಂದೆ ಬಾ ಅಂತ ಹೇಳಿದಾಗ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ. ನನಗೆ ತಂದೆಯಲ್ಲಿದ್ದ ಕೊರಗನ್ನ ನೀಗಿಸಿದರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವ್ರ ಪ್ರೀತಿ ಕುರುಡು ಪ್ರೀತಿ ಅಂತ ಗೊತ್ತಾಗಿದ್ದೆ ಆರ್ಯನ ಕಳಿಸಿ ದುಡ್ಡು ಕೇಳಿದಾಗ. ಇಲ್ಲ ಕಣೋ ಆದಿತ್ಯ, ಅವ್ರು ಹಾಗೆ ಹೇಳಿಲ್ಲ. ನಿನ್ಗೆ ಗೊತ್ತಿರೋ ಹಾಗೆ ಅವ್ರು ನನಗೆ ದುಡ್ಡು ಕೊಡೋ ಥರ ಆ್ಯಕ್ಟ್ ಮಾಡಿ ಹಿಂದೆನೇ ಆರ್ಯನ ಕಳಿಸಿದ್ರಲ್ಲ, ಅದು ಗೊತ್ತಿಲ್ವಮ್ಮ ನಿನಗೆ? ಆದಿತ್ಯ, ಅವ್ರು ಬೇಕು ಅಂತ ಅಂತಾನೇ ಮಾಡಿದ್ದು. ನನಗೆಲ್ಲರ ಮುಂದೆ ಅವಮಾನ ಆಗಲಿ, ಸಮಾಜದಲ್ಲಿ ನಾನು ತಲೆ ಎತ್ಕೊಂಡು ಬಾಳ್ದೇ ಇರಲಿ, ಅವ್ರು ಹೇಳ್ದಾಗ ನಾನು ಕೇಳ್ಕೊಂಡಿರಲಿ ಅಂತಾನೆ ಅವ್ರು ಮಾಡಿದ್ದು. ಅದು ನಿನಗೆ ಅರ್ಥ ಆಗಲಿಲ್ಲ, ಆದರೆ ಅವ್ರ ಗಿಮಿಕ್ಸ್ಗಳೆಲ್ಲ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಮ್ಮ. ಮಾತು ಕೇಳೋ ಆದಿತ್ಯ. ನಿನ್ನ ಮಾತು ಕೇಳಿ ಎಲ್ಲರನ್ನೂ ಮದುವೆ ಕರೆದಿದ್ದಾಯ್ತು. ಅದಕ್ಕಿಂತ ಮೇಲೆ ನನಗೆ ಇನ್ನೇನು ಕೇಳಬೇಡ ಅಮ್ಮ. ಆಮೇಲೆ ಇನ್ನೊಂದು ವಿಷಯ, ನಾನು ನಿರೋಷನ್ ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಆ ಮನೆ ಕಾಲಿಡಲ್ಲ. ಹಾಗೆ ನಿನ್ನ ಗಂಡನ ಕೂಡ ಮಾತಾಡ್ಸಲ್ಲ.